ಕಾಲೇ ಮಾಡ್ಬಿಡ್ತೀನಿ. ಹಲೋ, ನನ್ನ ಮೆಸೇಜ್ ನೋಡ್ಲಿಲ್ವಾ? ಯಾವ ಮೆಸೇಜು? ಅಯ್ಯೋ, ಅದು ನನ್ನ ಫೋನು. ನಿತ್ಯ ಅವರೇ, ನೀವಾ? ನಾನು ನಿಮ್ಗೆ ಆ್ಯಕ್ಚುಲಿ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ, ನಾಟ್ ರೀಚಬಲ್ ಬಂತು. ಸೊ ನೀವು ನನಗೆ ಕಾಲ್ ಮಾಡೋಕ್ಕೆ ಹೇಳಬೇಕು ಅಂತ ನಿಧಿಗೆ ಮೆಸೇಜ್ ಮಾಡಿದ್ದೆ, ಅದನ್ನು ಕೇಳ್ತಿದ್ದೆ. ಓ, ಅದು ಗೊತ್ತಿಲ್ಲ, ಯಾಕೋ ಸಾಯಂಕಾಲದಿಂದ ನನ್ನ ಫೋನ್ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಊಟ ಮಾಡಿದ್ರಾ? ಮೆಡಿಸಿನ್ಸ್ ಎಲ್ಲ ತಗೊಂಡ್ರಾ? ತಗೊಂಡೆ. ಪಾಪ ಇಡೀ ದಿನ ತುಂಬ ಕೆಲಸ ಇತ್ತಲ್ವಾ, ನೀವು ರೆಸ್ಟ್ ಮಾಡಿ. ಕರ್ಣ ಸರ್ ಹತ್ರ ನಾನು ಇಷ್ಟೊಂದು ಮಾತಾಡೋದಿತ್ತು, ನಾನೇ ಫೋನ್ ಪಿಕ್ ಮಾಡಬೇಕಿತ್ತು. ಓಕೆ, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಅಕ್ಕ, ನಿಧಿ, ನನ್ನ ಫೋನ್ ಯಾಕೋ ಸರಿಯಾಗಿ ವರ್ಕೇ ಆಗ್ತಿಲ್ಲ ಕಣ. ಸ್ವಲ್ಪ ಹೊತ್ತು ನಿನ್ನ ಫೋನ್ ಇಟ್ಕೊಂಡಿಲ್ಲ. ಅಕ್ಕ, ಅದು ಪ್ಲೀಸ್. ಸರಿ ಅಕ್ಕ. ಮತ್ತೆ ಏನೇನೋ ಕನ್ಫ್ಯೂಸ್ ಆಗೋ ಮೊದಲು ನನ್ನ ಫೋನ್ ಅಕ್ಕನ ಹತ್ರ ಇದೆ ಅಂತ ಹೇಳಬೇಕು, ಆದರೆ ಹೇಗೆ? ನಮ್ಮ ಹುಡುಗಿ ಜೊತೆ ಮಾತಾಡೋದಕ್ಕೆ ನನಗೆ ಕಷ್ಟ ಆಗ್ತಿದೆಯಲ್ಲ. ಇದಕ್ಕೆಲ್ಲ ಈ ಅಪ್ಪನೇ ಕಾರಣ. ಮೊದಲು ಅವ್ರನ್ನ ವಿಚಾರಿಸ್ಕೋಬೇಕು. ಅಪ್ಪ, ನಾನು ಇಲ್ಲೇ ಮಲ್ಕೋಬೋದಾ? ಮಲ್ಕೋ. ನನ್ನ ಫೋನ್ಗೆ ಮೆಸೇಜ್ ಮಾಡಬೇಡಿ, ಫೋನ್ ಅಕ್ಕ ಹತ್ರ ಇದೆ. ಏನಾಯ್ತು? ಏನಿಲ್ಲ ಬಿಡಿ. ನಿತ್ಯ ಇಲ್ಲದೆ ಮನ್ಸಿಗೆ ಭಾಳ ಕಷ್ಟ ಆಗ್ತಾ ಇದೆಯಾ? ಇನ್ನು 2 ದಿನದಲ್ಲಿ ಬರ್ತಾಳೆ ಬಿಡು. ನಿಧಿ ಹೊಸ ಮನೆ ಹೇಗನ್ನಿಸ್ತು? ಚೆನ್ನಾಗಿದೆಯಾ? ಅದಕ್ಕೂ ಮುಂಚೆ ನೀವು ನಂಗೊಂದು ಉತ್ತರ ಕೊಡಿ. ನಿಧಿಗೋಸ್ಕರ ಮನೆ ತಗೊಳ್ಳೋದಕ್ಕೆ ನಿಮ್ಮ ಹತ್ರ ದುಡ್ಡು ಇಲ್ಲಿಂದ ಬಂತು? ನಿಮ್ಮ ಅಕೌಂಟಲ್ಲಿ ದುಡ್ಡು ಇರಲಿಲ್ಲ ಅಲ್ವಾ? ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಏನು ನಿಮ್ಮ ಉದ್ದೇಶ? ಉದ್ದೇಶನ? ಇದರಲ್ಲಿ ಉದ್ದೇಶ ಏನಿರುತ್ತೆ ಕಾರಣ? ಉದ್ದೇಶ ಇಲ್ಲದೆ ನೀವು ಏನೂ ಮಾಡಲ್ವಲ್ಲ? ಓ, ಹಾಗ. ಈ ಮನೆಯಲ್ಲಿ ನಿಧಿ ಹಾಗೂ ಶಾಂತಮ್ಮನಿಗೆ ಆಗ್ತಾ ಇದ್ದ ಅವಮಾನನ ನನ್ನಿಂದ ನೋಡೋಕೆ ಆಗ್ತಾ ಇರಲಿಲ್ಲ ಕಾರಣ. ಅವ್ರಿಗೆ ಎಷ್ಟು ಸಾರಿ ಎಷ್ಟು ರೀತಿ ಹರ್ಟ್ ಆಗ್ತಾಯಿತ್ತು. ಆ ಸಂಜು ಮತ್ತು ಸುಮತಿ ಪದೇ ಪದೇ ಅವ್ರಿಗೆ ಚುಚ್ಚು ಮಾತಾಡ್ತಾಯಿದ್ರು, ಟಾರ್ಚರ್ ಮಾಡ್ತಾಯಿದ್ರು. ಇದ್ಯಾಕೋ ನನಗೆ ಸಹಿಸೋಕ್ಕಾಗಲಿಲ್ಲ. ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ. ನೀನು ನೋಡಿದ್ಯಲ್ಲಪ್ಪ ಅಲ್ವಾ? ನಿನ್ನ ಮತ್ತು ನಿತ್ಯ ಮುಖ ನೋಡಿಕೊಂಡು ಅವ್ರು ಎಷ್ಟೆಲ್ಲ ಸಹಿಸ್ಕೊಂಡಿದ್ರು ನಿನಗೆ ಗೊತ್ತಾ? ಅಂಥ ಮುಗ್ಧರಿಗೆ ಅನ್ಯಾಯ ಆಗ್ಬಾರ್ದಲ್ವಾ? ಅದಕ್ಕೋಸ್ಕರ ಹೊಸ ಮನೆ ತಕ್ಕೊಟ್ಟೆ. ಲೋನ್ ತಗೊಂಡಿದ್ದೀನಿ, 1.5 CR. ಇದೆಲ್ಲ ಹೇಳೋದು ಚೆನ್ನಾಗಿದೆ, ಆದರೆ ಇಷ್ಟೇ ನಿಮ್ಮ ಉದ್ದೇಶ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ನಿಮ್ಗೇನೋ ಪ್ಲ್ಯಾನ್ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನೋ ನೀನು ಆಗ್ಲಿಂದ ಪ್ಲ್ಯಾನು ಉದ್ದೇಶ ಏನೇನೋ ಹೇಳ್ತಾ ಇದೆಯಾ? ಅಂಥದ್ದು ನಾನೇನೋ ಮಾಡಿದೆ? ನಿನ್ನಿಂದ ನಿಧಿ ದೂರ ಹೋಗಿರೋದು ನಿನ್ನಿಂದ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ತಾನೆ?
ಅಥವಾ ನಿತ್ಯ ಇಲ್ದಿರೋದು ಬೇಜಾರಾಗ್ತದೆ? ಯಾಕೆ ಮೌನ? ಹೇಳು. ಏನು ನಿಮ್ಮ ಪ್ಲ್ಯಾನು? ಪ್ಲ್ಯಾನಾ? ಯಾವುದು? ಓಹ್, ನಿಧಿಗೆ ಹೊಸ ಮನೆ ಮಾಡಿಕೊಟ್ಟಿದ್ದ? ಹೌದೌದು, ಅದು ನಂದೇ ಪ್ಲ್ಯಾನು. ಉದ್ದೇಶ ಒಳ್ಳೇದಿದ್ದಾಗ ಯಾರು ಬಂದು ನನಗೆ ಪ್ರಶ್ನೆ ಮಾಡಿದ್ರು ನಾನು ಧೈರ್ಯವಾಗಿ ಉತ್ತರ ಕೊಡ್ತೀನಿ. ಆ ದೇವರೇ ಬಂದರು. ಈಗ ಹೇಳು, ನಾನು ಮಾಡಿರೋದ್ರಲ್ಲಿ ತಪ್ಪೇನಿದೆ? ನಿಧಿನೇ ಒಪ್ಕೊಂಡಿದ್ರಲ್ಲೋ ನಾನು ಮಾಡಿದ್ದು ಸರಿ ಅಂತ. ಅದು ಒಂದೇ. ಯಾಕೋ ನಿಲ್ಲಿಸ್ಬಿಟ್ಟೆ? ಹೇಳು. ಏನಿಲ್ಲ ಬಿಡಿ, ಟೈಮ್ ಬಂದಾಗ ಕೇಳ್ತೀನಿ. ಎಲ್ಲಿದ್ದೀರಾ ನಿಧಿಯವರೇ? ಇಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಒಂದೊಂದು ಕ್ಷಣನ ಎಷ್ಟು ಜಾಸ್ತಿ ಅನಿಸುತ್ತೆ ಗೊತ್ತಾ? ನೀವು ಬೇಗ ಬಂದರೆ ಅಟ್ಲೀಸ್ಟ್ ಈ ಬಿಸಿ ಬಿಸಿ ಊಟ ನಾನು ಕೈಯಾರೆ ನಿಮಗೆ ತಿನ್ನಿಸ್ಬೋದು. ಬೇಗ ಬನ್ನಿ. ಕರ್ಣ ಸರ್ ಯಾರಿಗೋ ವೇಟ್ ಮಾಡ್ತಾ ಇದಾರಲ್ಲ. ಓ, ನಿತ್ಯ ಮೇಡಮ್ರಾ? ನಿನಗೋಸ್ಕರ ಕರ್ಣ ಬೆಳಿಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಸ್ಪತ್ರೆಗೆ ತೊಗೊಂಡು ಹೋಗಿದ್ದಾನೆ. ಬೇಕಾದರೆ ನೀನು ಆಸ್ಪತ್ರೆಗೆ ಹೋಗಿ ನೋಡು. ಹಾಯ್, ಗುಡ್ ಮಾರ್ನಿಂಗ್. ಹೆಲೋ. ನೀವೇನು ಇಲ್ಲಿ ನಿಂತಿದ್ದೀರಲ್ಲ? ಯಾರೋ ಬರ್ತೀನಿ ಅಂತ ಹೇಳಿದರು, ಕಾಯ್ತಾ ಇದ್ದೆ. ನಿಧಿ ಬರಲಿಲ್ವಾ? ಹಾಂ, ಗಾಡಿ ಪಾರ್ಕ್ ಮಾಡ್ತಾ ಇದ್ದಾಳೆ. ಸದ್ಯ ಬಂದ್ರಲ್ಲ. ಏನು? ನಿನ್ನೆ ಪೂಜೆ ಇತ್ತಲ್ವಾ, ತುಂಬ ಕೆಲಸ ಇರುತ್ತೆ, ಸುಸ್ತಾಗಿರ್ತೀರಾ, ಬರ್ತಿರೋ ಇಲ್ವೋ ಅಂತ. ಹಾಸ್ಪಿಟಲ್ ಕೆಲಸ ಅಲ್ವಾ, ಎಷ್ಟೇ ಕಷ್ಟ ಆದರೂ ಬರಲೇಬೇಕು. ನೀವು ಬ್ರೇಕ್ಫಾಸ್ಟ್ ಮಾಡಿದ್ರಾ? ಇಲ್ಲ, ಕರ್ಣ ಸರ್ ನಿಮ್ಗೋಸ್ಕರ ಅಂತಾನೆ ಟಿಫನ್ ಬಾಕ್ಸ್ ಇಟ್ಕೊಂಡು ಕಾಯ್ತಾ ಇದ್ದಾರೆ.